ಅನೇಕ ವರ್ಷಗಳಿಂದ ಎಷ್ಟೋ ಕಷ್ಟಗಳಿಂದ ಬಳಲುತ್ತಾ ಇರುವವರಿಗೆ ಇನ್ನು ಮುಂದೆ ಹೀಗೆ ಆಗುವುದಿಲ್ಲ. ರಾತ್ರಿ ಕಳೆದ ಮೇಲೆ ಹಗಲು ಹೇಗೆ ಬರಬೇಕೋ ಹಾಗೆಯೇ ಕಷ್ಟ ಕಳೆದ ಮೇಲೆ ನೆಮ್ಮದಿಯ ಜೀವನ ಬರಲೇಬೇಕು. ಯಾವುದೇ ಕಷ್ಟವಾದರೂ ಕನಿಷ್ಠ ಪಕ್ಷ 3 ತಿಂಗಳಾದರೂ ಇದ್ದೇ ಇರುತ್ತೆ. ಆದರೆ ಇವತ್ತು ಕೆಲವು ಕಷ್ಟಗಳನ್ನು ವರ್ಷಾನುಗಟ್ಟಲೆಯಿಂದ ಅನುಭವಿಸಿಕೊಂಡು ಬಂದಿರುತ್ತಾರೆ. ಅದು ಪೂರ್ವಜನ್ಮದ ಪಾಪವೇ ಇರಬಹುದು. ವೈದ್ಯಕೀಯ ಜ್ಯೋತಿಷ್ಯದಲ್ಲಿ ತಿಳಿಸಿರುವಂತೆ ಪ್ರತ್ಯೇಕ ಗ್ರಹ ಚಾರದ ಸಮಯದಲ್ಲಿ ಶುಭ ಮತ್ತು ಅಶುಭ ಯೋಗಗಳು ರೂಪುಗೊಳ್ಳುತ್ತದೆ. ವ್ಯಕ್ತಿಯ ಕುಂಡಲದ ಪ್ರಕಾರ ಈ ಯೋಗಗಳಿಂದಾಗಿ ವ್ಯಕ್ತಿಯು ಶುಭ ಹಾಗೂ ಅಶುಭ ಫಲಗಳನ್ನು ಹೊಂದಬಹುದಾಗಿದೆ ಎಂದು ಸಹ ಹೇಳಲಾಗುತ್ತದೆ. ಇವತ್ತು ನಾವು ತಿಳಿಸಿಕೊಡುವ ಹಾಗೆ ಕಳೆದ 20 ವರ್ಷಗಳಿಂದ ಕಷ್ಟಗಳನ್ನು ಅನುಭವಿಸುತ್ತಿರುವ ಈ ರಾಶಿಗಳು ಇನ್ನು ಮುಂದೆ ರಾಜಯೋಗವನ್ನು ಅನುಭವಿಸುವಂತಾಗುತ್ತದೆ. ಆ ರಾಶಿಗಳು ಯಾವುದು, ಆ ರಾಶಿಗಳಿಗೆ ಯಾವ ಯಾವ ಶುಭ ಫಲಗಳು ಸಿಗುತ್ತದೆ, ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ. ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ, ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ನೇರವಾಗಿ ಲಭ್ಯವಾಗುತ್ತೆ. ನಿಮ್ಮ ಮನೆಯಲ್ಲೇನಾದರೂ ದುರಾದೃಷ್ಟ ಇದ್ದು, ಹಣಕಾಸಿಗೆ ಸಮಸ್ಯೆ ಇದ್ದು, ಸಾಲದ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅದೃಷ್ಟ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಇವತ್ತೇ ಫೋನ್ ಮಾಡಿ ಕೀರ್ತಿ ಪ್ರಸಾದ್ ಅವರಿಂದ ಕೇಳಿ ಪಡೆದುಕೊಳ್ಳಿ. ಮನೆಯಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಇನ್ನು ನಾವು ವಿಚಾರದಲ್ಲಿ ತಿಳಿಸಿರುವ ಹಾಗೆ ಕಳೆದ 20 ವರ್ಷಗಳಿಂದ ಕಷ್ಟಗಳಲ್ಲಿ ಅನುಭವಿಸುತ್ತಿರುವವರು ಈ ಅದ್ಭುತ ಸಂಯೋಗದಿಂದ ರೂಪುಗೊಳ್ಳುತ್ತಿರುವ ಈ 4 ರಾಶಿಗಳಿಗೆ ರಾಜಯೋಗಗಳು ಬರುತ್ತದೆ. ಯಾವ್ಯಾವ ರಾಜಯೋಗ ಅಂದರೆ ಮಹಾಪುರುಷ ರಾಜಯೋಗ, ಬುಧದಿತ್ಯ ರಾಜಯೋಗ, ನೀಚಭಂಗ ರಾಜಯೋಗ ಹಾಗೂ ಹಂಸ ರಾಜಯೋಗ. ಈಗ ಪ್ರಸ್ತುತ ಮೀನರಾಶಿಯಲ್ಲಿ ರಾಜಮಾನವಾಗಿರುವ ಬುಧ, ಸೂರ್ಯ, ಗುರು ಮತ್ತು ಚಂದ್ರ ಗ್ರಹಗಳಿದ್ದಾಗಿ ಇಲ್ಲಿ ರೂಪುಗೊಂಡಿರುವ ಈ 4 ಅಪರೂಪದ ರಾಜಯೋಗಗಳು ಬಹುತೇಕ ಎಲ್ಲ 12 ರಾಶಿಯ ಜಾತಕವಾದರ ಮೇಲೆ ಒಂದಲ್ಲ ಒಂದು ರೀತಿಯ ಪ್ರಭಾವವನ್ನು ಬೀರಲಿದೆ. ಆದರೆ ಇಲ್ಲಿ ಈ ರಾಜಯೋಗದ ಪ್ರಭಾವದಿಂದ 3 ರಾಶಿಯ ಜಾತಕದವರು ಮಾತ್ರ ಇಲ್ಲಿ ಅಪಾರ ಶುಭ ಫಲಗಳನ್ನು ಹೊಂದಲಿದ್ದು ಅವರಿಗೆ ಅಪಾರವಾದ ಧನ ಸಂಪತ್ತು ಲಾಭಗಳು ಕಂಡು ಬರುತ್ತವೆ. ಆ 4 ರಾಶಿ ಯಾವುದಂದರೆ ಮೊದಲನೇದಾಗಿ ಕುಂಭರಾಶಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿ 20 ವರ್ಷಗಳಿಗೊಮ್ಮೆ 4 ರಾಜಯೋಗಗಳು ಸೃಷ್ಟಿಯಾಗುವುದರಿಂದ ಕುಂಭರಾಶಿಯವರಿಗೆ ಹೆಚ್ಚು ಅನುಕೂಲಕರ ಫಲಗಳು ಲಭಿಸಲಿವೆ. ಕುಂಭರಾಶಿಯ ಜಾತಕದವರು ಅದಕ್ಕೆ ಲಾಭವನ್ನು ಪಡೆಯುತ್ತಾರೆ. ಈ ವಿಶೇಷವಾಗಿ ನಿಮ್ಮ ಮೇಲೆ ಹಣದ ಸುರಿಮಳೆ ಆಗುವುದರಿಂದ ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಎರಡನೆಯದಾಗಿ ಮೇಷರಾಶಿ. 20 ವರ್ಷಗಳ ನಂತರ ರೂಪುಗೊಳ್ಳಲಿರುವ ಈ ರಾಜಯೋಗವು ಮೇಷರಾಶಿಯವರಿಗೆ ಅತ್ಯಂತ ಶುಭ ಫಲವನ್ನು ನೀಡಿದೆ. ಮೇಷರಾಶಿಯವರಿಗೆ 2ನೇ ಮನೆಯಲ್ಲಿ ರಾಜಯೋಗ ನಿರ್ಮಾಣವಾಗುತ್ತದೆ. ಅದು ಆಕಸ್ಮಿಕ ಸಂಪತ್ತು ಕರುಣಿಸುವುದರ ಜೊತೆಗೆ ನಿಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತದೆ. ಈ ವಿಶೇಷ ಸಂದರ್ಭದಲ್ಲಿ ಇನ್ನು ಕೊನೆಯದಾಗಿ ರಾಜಯೋಗವನ್ನು ಅನುಭವಿಸುತ್ತಿರುವ ರಾಶಿ ಅಂದರೆ ಮಕರ ರಾಶಿ. ಈ ರಾಶಿಯವರಿಗೆ ರಾಜಯೋಗ ತುಂಬ ಶುಭ ಫಲವನ್ನು ತರಲಿದೆ. ಈ ಜಾತಕದಲ್ಲಿರುವವರಿಗೆ ಗಜಕೇಸರಿ, ಬುಧಾದಿತ್ಯ ಮತ್ತು ನೀಚಭಂಗ ರಾಜಯೋಗಗಳು ರೂಪುಗೊಳ್ಳುತ್ತಿವೆ. ಈ ಅವಧಿಯಲ್ಲಿ ವ್ಯಕ್ತಿಯು ಹಣ ಮತ್ತು ಆಸ್ತಿ ಖರೀದಿಯ ಲಾಭವನ್ನು ಪಡೆಯುತ್ತಾರೆ. ಮದುವೆಗೆ ಸಂಗಾತಿ ಹುಡುಕಾಟವನ್ನು ನಡೆಸುತ್ತಿದ್ದರೆ ಅದು ನೆರವೇರುತ್ತದೆ. ಶೀಘ್ರದಲ್ಲಿ ಧನಾತ್ಮಕ ಫಲಿತಾಂಶವನ್ನು ಕಾಣುತ್ತಾರೆ. ಒಡ ಹುಟ್ಟಿದವರ ಬೆಂಬಲ ಇಲ್ಲಿ ಲಭಿಸಲಿದೆ. ಉದ್ಯೋಗದಲ್ಲಿ ಇಲ್ಲಿ ಬಡ್ತಿ ಸಿಗುವ ಸಾಧ್ಯತೆ ಕೂಡ ಕಂಡುಬರುತ್ತದೆ. ಈ ಜಾತಕದಲ್ಲಿ ವ್ಯಾಪಾರ ಮಾಡುವವರು ಅಪಾರ ಧನ ಲಾಭವನ್ನು ಕಂಡುಕೊಳ್ಳುತ್ತಾರೆ. ಒಟ್ಟಾರೆಯಾಗಿ 20 ವರ್ಷಗಳ ನಂತರ ರೂಪುಗೊಳ್ಳುತ್ತಿರುವ ಈ 4 ರಾಜಯೋಗವು ಈ 3 ರಾಶಿಯವರ ಜೀವನದಲ್ಲಿ ಅಪಾರವಾದ ಸುಖ ಸೌಲಭ್ಯಗಳನ್ನು ತರುತ್ತದೆ. ಹಾಗೂ ಸ್ನೇಹಿತರೆ, ನಿಮ್ಮ ಬದುಕಿನಲ್ಲಿ ಯಾವುದಾದರೂ ಸಮಸ್ಯೆಗಳಿಂದ ಕೊರಗುತ್ತಿದ್ದರೆ ಶೀಘ್ರ ಮತ್ತು ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕರು, ದೈವಜ್ಞರು ಆದ ಶ್ರೀ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ. ಉಚಿತವಾಗಿ ನಿಮ್ಮ ಎಲ್ಲ ಸಮಸ್ಯೆಗೂ ಶಾಶ್ವತವಾದ ಪರಿಹಾರ ನೀಡ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದ.